ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತನಾದನ ಹೆಸರು ಸೈಯದ್ ಮೆಹಬೂಬ್ ಇಸ್ಮಾಯಿಲ್, ಸನ್ ಆಫ್ ಇಸ್ಮಾಯಿಲ್ ಅಂತ. ಸುಮಾರು 21ರಿಂದ 23 ವಯಸ್ಸಿದೆ. ಈಗಾಗಲೇ ಇವನಿಗೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಾಥಮಿಕ ಮಾಹಿತಿ ಇದೆ. ಈಗಾಗಲೇ ನಮ್ಮ ತಂಡಗಳನ್ನು ಬಿಟ್ಟಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸ್ಕೊತೀವಿ. ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ಏನು ಪರಿಚಯಸ್ಥರ ನಡುವೆ ವೈಯಕ್ತಿಕ ಕಾರಣದಿಂದ ಹಲ್ಲೆ ಮಾಡಿರುವಂಥದ್ದು ತಿಳಿದು ಬಂದಿದೆ. ಮತ್ತು ಆರೋಪಿಗಳನ್ನು ವಶಕ್ಕೆ ಪಡಿಸ್ಕೊಂಡು ಅವ್ರನ್ನ ವಿಸ್ತೃತವಾಗಿ ವಿಚಾರಣೆ ಮಾಡಿದಾಗ ನೈಜ ಕಾರಣ ಏನು ಅಂತ ತಿಳಿದು ಇವರು ಲೋಕಲ್ ಇಲ್ಲೇ ಇದ್ದಾರೆ. ಇಲ್ಲೆಲ್ಲ ಅವರು ಏನಿದು ಪಾರ್ಕ್ ಇದೆ, ಇದು ಅನ್ಯೂಸ್ಡ್ ಪಾರ್ಕ್ ಇದೆ, ತಾವೆಲ್ಲ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅವರು ಸುತ್ತಮುತ್ತ ಓಡಾಡೋದು ಇರೋಂಥದ್ದು ಇದೆ. ಸೊ ನಿನ್ನೆ ರಾತ್ರಿನೂ ಕೂಡ ಇಲ್ಲಿ ಬಂದು ಕುಳಿತಾಗ ಎಲ್ಲ ಜೊತೆಗಿದ್ದಾಗ ಹಲ್ಲೆ ಮಾಡಿರೋಂಥದ್ದು ತಿಳಿದು ಬಂದಿದೆ. ಏನು ಸರ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಈಗ ಅವರು ಫ್ಯಾಮಿಲಿ ಮೆಂಬರ್ಸಿಗೆ ಕರೆ ವಿಚಾರಿಸಿದಾಗ ಬೇಸಿಕಲಿ ಮನೆಗೆ ರೆಗ್ಯುಲರಾಗಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಇವ್ನ ಮೇಲೆ 2 ಹಳೆ ಬೈಕ್ ಕಳ್ಳತನ ಮಾಡಿರೋ ಪ್ರಕರಣ ಇದ್ದಾವೆ. ಅದು ಬಿಟ್ಟರೆ ಬೇರೆ ಯಾವುದು ಅಪರಾಧ ಹಿನ್ನೆಲೆ ಅದನ್ನು ಎಮೋಬಿ ಬೈಕ್ ಕಳ್ಳತನ ಮಾಡಿರುವಂಥ ಎಮೋಬಿ ಕ್ರಿಮಿನಲ್ ಇದೆ. ಈ ಸ್ಟೇಷನ್ ಬಜಾರ್ ಲಿಮಿಟ್ಸ್ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಈ ಪರ್ಸು ಪಾಕೆಟ್ ಎಲ್ಲ ಈ ರೀತಿ ಮಾಡ್ತಿದ್ದೆ. ಆ ರೀತಿ ಬೇರೆ ಯಾವುದೂ ಪ್ರಕರಣಗಳು ದಾಖಲಾಗಿಲ್ಲ. ಮತ್ತು ಬೇಸಿಕಲಿ ಏನಂತಂದರೆ ಮನೆಗೆ ಸೇರ್ತಾ ಇರಲಿಲ್ಲ ಅಂತಿದೆ. ಮತ್ತು ಏನು ಇವರಿಗೆ ಪರಿಚಯ ಇರೋ ಹುಡುಗರು ಇವನಿಗೆ ಹಲ್ಲೆ ಮಾಡಿರೋಂಥದ್ದು ಕೂಡ ತಿಳಿದು ಬಂದಿದೆ. ಆದಷ್ಟು ಬೇಗ ಈ ಆರೋಪಿಗಳನ್ನು ಬಂಧಿಸ್ತೀವಿ. ಈ ಖಲೀಲ್ ಇದಕ್ಕೆ ಏನಾದರೂ ರಿಲೇಟೆಡ್ ಆ ರೀತಿ ಖಲೀಲ್ ಮಾಡೋ ಕೇಸ್ ಈಗ ಸದ್ಯ ಆ ರೀತಿ ಯಾವುದೂ ಇಲ್ಲ. ಯಾವುದೇ ಬೇರೆ ರೌಡಿ ರಿಲೇಟೆಡ್ ಅಪರಾಧಗಳಿಗೆ ಯಾವುದು ಲಿಂಕ್ ಕಂಡು ಬಂದಿಲ್ಲ. ಬಟ್ ಆದರೂ ಎಲ್ಲ ರೀತಿಯಲ್ಲಿ ತನಿಖೆನ ನಾವು ಮಾಡ್ತೀವಿ. ಈ ಏರಿಯಾದಲ್ಲಿ ಕುಡಿದು ಮನೆಗೆ ಹೋಗೋದು, ಬೇರೆಯವ್ರ ಮನೆಗೆ ಹೋಗೋದು, ಹಂಗೆ ಟಾರ್ಚರ್ ಕೊಡೋದು ಮಾಡ್ತೀವಿ. ಬಟ್ ಅಂಥದ್ದು ಯಾವುದೂ ದೂರ ಬಂದಿಲ್ಲ. ಒಂದು ವೇಳೆ ಈಗ ಯಾರಾದರೂ ಅನ್ಯಾಯಕ್ಕೆ ಒಳಗಾಗಿದ್ದರೆ ಅವರು ಕೂಡ ದೂರ ನೀಡ್ಬೋದು. ಮತ್ತು ಈಗೇನು ಬೇರೆ ಆರೋಪಿಗಳಿದ್ದಾರೆ ಅವರನ್ನು ಕೂಡ ಅವ್ರದ್ದೇನು ಹಿನ್ನೆಲೆ ಇದೆ ಅನ್ನೋ ಅದ್ರ ಬಗ್ಗೆಯೂ ಕೂಡ ನಾವು ಡಿಟೇಲ್ ಆಗಿ ಎಂಕ್ವೈರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ನಾನು ಸೂಚನೆಯನ್ನು ನೀಡ್ತೇನೆ. ಅಂದ್ರೆ ನೈಟ್ ಒಬ್ಬನೇ ಇದ್ದದ್ದು ಹೇಗೆ? ಕೆಲವು ದಿನಗಳ ಹಿಂದೆ ಇವನೇನು ಪರಿಚಯ ಹೇಳಿದೆ, ನನ್ನ ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಏನೋ ಗಲಾಟೆ ಮಾಡ್ಕೊಂಡಿದ್ದೆ ಕ್ಷುಲ್ಲಕ ಕಾರಣಕ್ಕೆ. ಅವರೇ ಇವನಿಗೆ ಹಲ್ಲೆ ಮಾಡಿರೋದ್ರ ಬಗ್ಗೆ ಕೆಲವು ಮಾಹಿತಿ ಇದೆ. ಬಟ್ ಅವರನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಗೊಳಿಸ್ಪಡಿಸಿದಾಗ ನಮಗೆ ಖಚಿತ ಆಗಲಿಲ್ಲ.